ಯವ್ವ ಕೆಲಸ ಸಿಕ್ತು ಬೇ ರಿಲಯನ್ಸ್ನಾಗ, ಅದು ಗೊತ್ತಾ 17,000 ರೂಪಾಯಿ ಪಗಾರ ಅಂತ ಹೇಳ್ಯಾರ. ಹೌದಾ? ಅಲ್ಲ 20-25 ಸಾವಿರ ತೊಗೊಂತಿದ್ದವ ಪಗಾರ ಏಕದಮ್ 17,000ಕ್ಕೆ ಬಂದೈತಿ. ಅದು ಆಫೀಸ್ಗೆ ಹೋಗಿದ್ದವ ಈಗ ರಿಲಯನ್ಸಿಗೆ ಹೋಗ್ತಾನೆ ಅಂತಿ. ಅದೇನು ದೊಡ್ಡ ಖುಷಿ ಅಲ್ಲ? ನಿನ್ನವನ ಅಲ್ವೇ ರೊಕ್ಕನ ಇದ್ದಿದ್ದಿಲ್ಲ ಏನಪ್ಪ ನಂಗೆ ನನಗಾಗಿತ್ತು. ಇದು ಕೆಲಸ ಇದ್ದಿದ್ದಿಲ್ಲ ಕೈಯಾಗ, ನೀ ನೋಡಿದ್ರೆ ಕಿಮ್ಮತ್ ಕೊಡುವಲ್ಲಿ ತಗಳು ಉಪ್ಪಿಡ್ತಂದು ಮುಂದೆ ಇಡಾಕತ್ತಿ. ಮತ್ತು ಇದು ಒಂದು ಖುಷಿ ಅಲ್ಲಂಬೆ. ಎಲ್ಲದಕ್ಕಿಂತ ಹೆಚ್ಚಿಂದ ನನ್ನ ಹೆಂಡತಿಗಿಂತ ನನಗೆ 7,000 ಪಗಾರ ಇನ್ನೂ ಜಾಸ್ತಿ, ಆಮೇಲೆ ಇದ್ರೊಳಗೆ ಇನ್ನೂ ಜಾಸ್ತಿ ಹಾಕ್ಕೊಂತ ಹೋಗತ್ತಂತ. ಏನಪ್ಪ ಯಪ್ಪ, ಒಟ್ಟು ಎತ್ತಾಗ ಕೈಯಾಗ ಒಂದು ಕೆಲಸ ಅಂತ ಆತಲ್ಲ, ಗುಂಡ್ರಿಗೋವಿ ಹಂಗೆ ತಿರ್ಗಾಡೋದು ಬಿಟ್ಟು. ಅಲ್ಲ ನಾನು ಹೆಂಡತಿ ಮನೆ ಬಿಟ್ಟು ಹೋಗ್ಯಾಳ, ಆಕಿಗೆ ಒಂಚೂರು ಬುದ್ಧಿ ಹೇಳಿ ಕಳಿಸ್ಬೇಕನ್ನೋದು ತಾಯಿಗೂ ಇಲ್ಲ ಅಣ್ಣಗೂ ಇಲ್ಲ. ಆತಿಗೆ ಅಂತ ಬಿಡು ಏನು ಸುಮ್ಮನೆ ಆಗ್ಬಿಟ್ಲ, ಏನು ಯಾರಿಗೆ ಗೊತ್ತು. ನಾನು ಹೆಂಡತಿ ದುಡ್ದಾಕಿದ್ದೀನಿ ತಿನ್ಕೋಂತ ಆರಾಮ್ ಕುಂತು ಬಿಡ್ಬೋದು ಅಂತೇಳಿ ವಿಚಾರ ಮಾಡ್ಯಾರವ್ವ ಅವ್ರು. ಯವ್ವ ಅಣ್ಣ ದುಡಿದು ತಪ್ತು, ನಾ ಅದೇನೋ ಬೇರೆ ದಂಧೆ ಮಾಡ್ಬೇಕನ್ನಲ್ಲ. ಚಲೋ ಆತಿಕ್ಕೆ ದುಡ್ಡು ಮನೆಗೆ ಹಾಕ್ಲಿ, ನಾ ರೊಕ್ಕ ಈಡಾಗಿ ಕುಡ್ಸಿ ಬ್ಯಾಂಕ್ನಾಗ ಇಟ್ಕೊಂಡ್ರಾತಂತ ಯೋಚನೆ ಮಾಡಿರ್ಬೇಕು ಅವ್ರು. ಏನು ಇದಕ್ಕೆ ನಾ ಅವಕಾಶ ಕೊಡಲ್ಲ, ನೋಡ್ತಿರು ಏನು ಮಾಡ್ತೀನಿ ಅಂತೇಳಿ. ಏನು ಮಾಡ್ತಿಲ್ಲ? ಅದು ಅಲ್ಲದೆ ಅವ್ರು ಹಾಗೆಲ್ಲ ಯೋಚನೆ ಮಾಡು ಮಂದಿ ಅಲ್ಲ. ಅಲ್ಲ ಮಗಳ ಜೀವನ ಹಾಳು ಮಾಡಿ ಯಾರು ನಾವು ಆರಾಮಾಗಿರೋಣ ಅಂತಾರನ? ನಿನಗದೆಲ್ಲ ಗೊತ್ತಾಗಲ್ಲವ, ಅದೆಲ್ಲ ಟ್ರಿಕ್ ಅವು. ಏನು ಮತ್ತು ಮಗಳು ಮನೆ ಬಿಟ್ಟುಗಳ ಇವತ್ತಿನವರೆಗೂ ಫೋನ್ ಬಂದತೆ. ಏನು ಹೋಗಂತ ಅಕ್ಕಿಗೆ ಏನಾರ ಹೇಳ್ಯಾರ ಬಿಟ್ಟಾರ, ನನ್ನ ಏನಾರ ಕೇಳ್ಯಾರ, ನಿಂಗೆ ಯಾರ ಮಾತಾಡ್ಸ್ಯಾರ? ಇಲ್ಲ. ಹೌದಿಲ್ಲ? ಇಕ್ಕಿ ಹೋದಕ್ಕೆ ಒಂದು ಫೋನರ್ ನಿಂಗೆ ಹಚ್ಚಾಳ ಇಲ್ಲ. ಮತ್ತೆ ಏನು ತಲೆಯಾಗಿರೋದು ಉದ್ದೇಶ? ನನ್ನ ಮೊಮ್ಮಗಳ ಯಾವುದೋ ಒಂದು ಬರ್ತಿತ್ತು, ಅದು ಮನೆಯಾಗಿಲ್ಲಲ್ಲಪ್ಪ ಆಕಿ ಮನೆ ಹುಟ್ಟುಗಳ ಅಂತೇಳಿ ನಾ ಸಂಕಟ ಅನ್ಬಸಕತ್ರ. ನಿನಗೆ ರೊಕ್ಕ ಚಿಂತೆ ಐತೈತಲ್ಲ ನಿನಗೆ, ಆಕಿ ನಿನ್ನ ಖುಷಿಗೆ ತಾಯಿ ಆಗಕತ್ತಾಳ. ಸ್ವಲ್ಪರಾದ್ರೆ ಯೋಚನೆ ಐತಿ ಅಲ್ಲ ನಿನಗೆ? ಸುಮ್ನಿರವ, ಯಾ ಕೂಸು ಯಾವ್ದು ಆಕಿನೇ ಬೇಡ ತಂದಿ ಅಂತೇಳಿ ನಾಳೆ ಹುಟ್ಟಿದ ಖುಷಿಗೆ ಯಾರನ್ನು ತೋರಿಸ್ತಾಳ ಅಪ್ಪ ಅಂತೇಳಿ ಹೋಗಿ ಕುಂತಾಳಲ್ಲ ತವ್ರ ಮನ್ಯಾಗ. ಅಪ್ಪ ಎಲ್ಲಿ ಅಂತ ಕೇಳ್ತತೆ ಇಲ್ಲ, ಬಾಯಿ ಬಂದಿಂದಾರ. ಅವಾಗ ನಿಮ್ಮ ಅಪ್ಪ ಎಲ್ಲದನ ಅಂತ ಕೇಳಿದಾಗ ಯಾರನ್ನು ತೋರಿಸ್ತಾಳ? ನಾಳೆ ಬೇಕಕ್ಕ ನಾನು. ನಾನಿಲ್ದ ಮುಂದೆ ಏನೂ ನಡೆಯಲ್ಲ ಅಲ್ಲೇ. ಏನಪ್ಪ ವಿನಾಶಕಾಲ ವಿಪರೀತ ಬುದ್ಧಿ ಅಂತೇಳಿ ಏನು ನಿನ್ ತಲೆ ಓಡಾಕತೈತೆ ಯಾರಿಗೆ ಗೊತ್ತಪ್ಪ? ನನಗಲ್ಬಿ ವಿನಾಶ ಬಂದಿರೋದು ನಿನ್ನ ಸೊಸಿಗೆ, ಅವ್ರ ಮನ್ಯಾನವ್ರಿಗೆ. ನೀ ಚಿಂತೆ ಮಾಡಬೇಡ. ಈಗ ನನ್ನ ಕಡೆ ಏನು 17,000 ಪಗಾರ, 17 ಅಂದ್ರೆ 8,000 ಇದ ಮನೆಯಾಗಿರೋ ನಾವು. ಸಣ್ಣ ಮನೆಗೇನು ಹೋಗೋದು ಬೇಡ, 8,000 ಪಗಾರ ಕೊಡ್ತೇನೆ ಇದ್ರದ್ದು ಬಾಡಿಗೆನ. ಉಳಿದಿದ್ರಾಗ ತಾಯಿ ಮಗ ಎಷ್ಟು ತಿಂದು ಎಷ್ಟು ಬಿಟ್ಟು. ಈಗಂತೂ ನಿಂಗೆ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಬಸ್ ಫ್ರೀ ಅದಾವು, ಆಮೇಲೆ ನೀವು ಹೋಗೋದು ಇಲ್ಲ. ಇನ್ನು ಮನ್ಯಾಗ ಕರೆಂಟ್ ಬಿಲ್ ಫ್ರೀ ಐತಿ. ಬೇರೆ ಸಣ್ಣ ಪುಟ್ಟ ಖರ್ಚು ನಾವು ಮಾಡಿದ್ರೆ ಆಗ್ತೈತಿ, ಇಲ್ಲ ಅಂದ್ರೆ ಇಲ್ಲ. ಎಲ್ಲ ಲೈಟು ಬಂದಿಡು, ಒಂದು ಯಾವ್ದು ಕೆಲಸ ಇರ್ತದೆ ಅದಷ್ಟೇ ಚಾಲು ಇಟ್ಕೋ. ಏನು ಮುಗೀತು ನೋಡ್ಬೇ. ಬೀದಿಗೆ ಬೀಳ್ತೇವೆ ನಾವು ಅಂತ ತಿಳ್ಕೊಂಡಾಳಕಿ. ರಾಣಿ ಗತಿ ಇರೋದು ಗೊತ್ತೈತಿ, ರಾಜನ್ ಗತಿ ನನಗೆ. ನೋಡು ತಡಿ, ಬೇಕಾದ್ದು ಬೇಡ ಸಂತಿ ತಂದು ಹಾಕ್ತೀನಿ, ಅದೇ ರಿಲಯನ್ಸ್ನಾಗ ತಂದು ಹಾಕ್ತೀನಿ. ತಿನ್ನು ಆರಾಮಾಗಿ ಹೊಡ್ತು ಮಾಡ್ಕೊಂಡು. ಹೆದರ್ಬೇಡ, ಮಗ ಅದ ನಮ್ಮ ಮಗ, ಹೆದ್ರ ಬೇಡ. ಎಲ್ಲಿ ಹೊಂಟಿಲ್ಲ? ಸುಮ್ಮನಿರವ, ಒಂಚೂರು ಕೆಲಸ ಐತಿ, ಇಂಪಾರ್ಟೆಂಟ್ ಐತಿ, ಮಾಡಿ ಬರ್ತೀನಿ ಅದನ್ನ. ಅಯ್ಯೋ ದೇವ್ರೆ, ಏನು ಹುಚ್ಚರು ಸಂತೆಪ್ಪ ಈ ಹುಡುಗಂದು. ಅವ್ರ ಮನೆ ಕಡೆ ಏನಾರು ಹೊಂಟಿಯಾ? ಏನು ಕಾಡ್ತಾನೋ ಮರ ಎತ್ತಾಗ. ಏಯ್ ಸುಮತಿ ಬಾಯಲ್ಲಿ ಹೊರಗೆ ಬಾ ಹೊರಗೆ ಬಾ ಸುಮತಿ ಬಾ. ಎಷ್ಟು ನಾಟಕ ಮಾಡ್ತೀರಿ ಎಲ್ಲರೂ ಸೇರಿ. ಯಾಕ್ರಿ ಇಲ್ಲಿ ಯಾಕೆ ಬಂದಿರಿ? ಇದು ನಮ್ಮ ಅತ್ತಿ ಮನೆ, ನಾನು ಬರಬಾರ್ದಾ? ಅದು ಮುಗಿದೋಗಿರೋ ಕಾಲ, ಈಗ ಎದಕ್ಕೆ ಬಂದಿರ ಅಷ್ಟು ಹೇಳ್ರಿ. ಅಲ್ಲ ಇಲ್ಲಿ ಬಂದು ಏನು ಕುಡ್ಕೊಂಡ್ ಬಂದಿರನ? ಕುಡ್ಕೊಂಡು ಬಂದೇನೋ, ಕುಡ್ಕೊಂತನ ಬಂದೇನೋ, ಅದು ನಿಂಗೆ ಬೇಕಾಗಿಲ್ಲ. ಏನು ಕರಿ ನಿಮ್ಮ ಅಣ್ಣನ ಕರಿ, ನಿಮ್ಮ ಅವನ ಕರಿ. ಏಯ್ ನೀ ಎದಕ್ಕೆ ಬಂದಿ ಇಲ್ಲಿ ಬಾಗಲಾಗೀಗ? ತಡಿ ಮಲ್ಯ, ಸುಮ್ಮನಿರಪ್ಪ. ಅಳ್ಯಾರ ಒಂಚೂರು ಒಳಗೆ ಬರ್ರಿ. ಇಲ್ಲಿ ಬಾಗಲ ನಿಂತು ಹಂಗೆ ಚೀರಾಡಕದ ಹೋಗ್ಬೇಡ್ರಿ, 4 ಮಂದಿ ನೋಡ್ತಾರೆ. ಮೊದಲು ಒಳಗೆ ಬರ್ರಿ ಮಾತಾಡೋಣಂತೆ. ಯಾರು ಒಳಗೆ ಬರೋದು ಹೊರಗೆ ಹೋಗೋದು ಏನು ಅವಶ್ಯಕತೆ ಇಲ್ಲ ನಮಗೆ. ಯಾರು ನಿಮ್ಮ ಒಳಗೂ ಬರುವಂಥದ್ದು ಏನು? ಎಲ್ಲರೂ ಇಲ್ಲೇ ಅದಿರಲ್ಲ, ಇಲ್ಲೇ ಕೇಳಿಸ್ಬರ್ರಿ, ಒಳಗೆ ಯಾಕೆ ಬರಲಿಲ್ಲ ನಾನು? ಅಲ್ಲ ಹಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ, ಒಂಚೂರು ಒಳಗೆ ಬರ್ರಿ. ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಷ್ಟೇ. ಒಳಗೆ ಬರ್ರಿ. ಎದಕ್ಕೆ ಬರ್ಬೇಕು ಒಳಗೆ ಅಂತ ಕೇಳಾಕತ್ತೀನಿ ನಾನು ನಿಮಗೆ. ಸುಮ್ಮನೆ ಅದನ್ನೇ ಅಂತ ನಿಮ್ಮದೇ ಆಟ ಆಗ್ಬಿಟ್ಟತಿ. ಅಲ್ಲ ಅಬ್ಬ ಏನು ನಾಟಕ ಮಾಡ್ತೀರಿ? ತಾಯಿ ಮಗ ಚಲೋ ಆಗೈತಲ್ಲ ನಿಮ್ಮಿಬ್ಬರಿಗೆ. ಇದೋಬೇಕಿ ಪೆದ್ದು ಗುಂಡಿ ಗಂಡ ಏನ ಅಂದ ಅಂತೇಳಿ ಶಿಫ್ಟ್ ಮಾಡ್ಕೊಂಡು ಅವ್ರ ಮನೆಗೆ ಬಂದು ಇಲ್ಲೇ ಇರ್ತೀನಿ. ಗಂಡು ಬೇಡ ಅನ್ನಕತ್ತಾಳ. ಆತು ದುಡ್ಡು ಪಗಾರ ಕೊಡ್ತಾಳ ಅಂತೇಳಿ ನಿಮಗೂ ಖುಷಿ ಆಗ್ಬಿಟ್ಟತನ. ಆರಾಮ್ ತಿಂಗಳಾಗತ್ಲೆ 10,000 ರೂಪಾಯಿ ಬರ್ತೈತಿ, ಮನೆ ನಡೀತೈತಿ, ಆರಾಮ್ ನಾ ದುಡ್ದಿದ್ದಷ್ಟು ರೊಕ್ಕ ಗಂಟು ಮಾಡ್ಕೋಬೋದು ಅಂತೇಳಿ ಮಗ ಯೋಚನೆ ಮಾಡಿಬಿಟ್ಟಾನ. ಅಲ್ಲ ನಿಮ್ಮ ಆಟ ಎಲ್ಲ ನನಗೆ ಗೊತ್ತಾಗಲ್ಲ ಅಂತ ಮಾಡಿದೆ. ಇಲ್ಲ ಕಾರಣ ಇಲ್ಲದೆ ಇಲ್ಲಿ ಯಾಕೆ ಇಟ್ಕೊತೀರಿ ನೀವು? ಅದನ್ನ ಹೇಳ್ರಿ ನನಗೆ ಫಸ್ಟ್. ಅತಿಗೆಮ್ಮ ಊರೇನೇ ಅಂದರು ನೀನು ಊರ ಅತಿಗೆಮ್ಮನೇ. ಅಬ್ಬಬ್ಬಬ್ಬ ಗಂಡು ದುಡ್ದಿದ್ದೆಲ್ಲ ಗಂಟು ಮಾಡಿ ಇಟ್ಕೊಳಕ, ನಾದ್ನಿ ದುಡ್ದಿದ್ದೆಲ್ಲ ಮನೆ ಖರ್ಚಿಗೆ.
ಚಲೋ ಆಗೈತಲ್ಲ ನಿಮ್ಮಿಬ್ರಿಗೂ. ನೋಡ್ರಿ ಹಾಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ನೀವು ಇಷ್ಟೊತ್ತಿನಾಗ ಇಲ್ಲಿ ಕುಡ್ದು ಬಂದು ಯಾಕೆ ಬಾಯಿ ಮಾಡಕತ್ತೀರಿ? ಆಜು ಬಾಜು ಮಂದಿ ನೋಡಿ ಮರ್ಯಾದೆ ಹೋಗಂಗೆ ಮುಚ್ಕೊಂಡು ಮನೆಗೆ ಹೋಗ್ರಿ. ಮನೆಗೆ ಹೋಗ್ರಿ ಈಗ. ಮನೆಗೆ ಹೋಗಿ ಏನಿದ್ದು ಬೆಳಗ್ಗೆ ಮಾತಾಡಕ್ಕೆ ಬರ್ತೈತಿ. ಇಷ್ಟಕ್ಕೂ ಬೆಳಗ್ಗೆ ಮಾತಾಡೋ ಅವಶ್ಯಕತೆನೂ ಇಲ್ಲ ನಿಮ್ಮ ಜೊತೆಗೆ ನನಗೇನು. ಏನು ನೀವು ಇಲ್ಲಿ ಇದ್ರ ಬಗ್ಗೆ ಮಾತಾಡಕ್ಕೆ ಬರಬೇಡ್ರಿ. ಆಯ್ತು, ನಾ ದುಡ್ಡು ನಮ್ಮ ಅಣ್ಣಗಾರ ಕೊಡಲಿ, ನಮ್ಮ ಅತ್ತಿಗೆ ಮಾರ ಕೊಡಲಿ, ಇಲ್ಲ ನಾನೇ ಅದನ್ನು ಜೋಡಿಸಿಟ್ಕೊಳ್ಳಿ. ನಿಮಗೆ ಏನಾಗಬೇಕಾಗೈತಿ? ನೀವೇ ಬೇಡ ಅಂತ ಬಿಟ್ಕೊಟ್ಟು ಬಂದೇನೇ ಇಲ್ಲ ನಾನು. ಏನು ನೋಡು ಹೇಳಕತ್ತೇನೆ ಕೇಳ್ರಿ. ನಾನು ಸುಮ್ಮನೆ ನೀವು ಇಲ್ಲಿಂದ ಹೋದ್ರೆ ಭಾಳ ಚಲೋ. ಏಯ್ ನಿನಗೆ ಈಗ ಗೊತ್ತಾಗಲ್ಲ, ತಡಿ. ಏನ ನಿನ್ನ ಕೈಯಾಗಿರೋದನ್ನೆಲ್ಲ ದೋಚ್ಕೊಂಡು ಬಿದ್ದಿದ್ದನ್ನೆಲ್ಲ ಬಳಕೊಂಡು ಬಾಯಾಗಿಟ್ಕೊಂಡು ಆಮೇಲೆ ನೀನು ಬರೀ ಕೈ ಮಾಡಿ ಹೊರಗೆ ಓಡಿಸ್ತಾರ ನೋಡು, ಅವಾಗ ಗೊತ್ತಾಕತ್ ನಿನಗೆ. ನೋಡ್ತೀರ ಅವಾಗ ಇದೇ ತಾಳಿ ಕಟ್ಟಿದ ಗಂಡನೇ ಗತಿ ಹಾಕತ್ ನಿನಗೆ. ನೋಡ್ತಾ ಇರು. ಏನು ಅವ್ವ ಅಣ್ಣ ಅತಿಗೆ ಅಂತ ಬಂದು ಕುಂತಿಯಲ್ಲಿ ಇಲ್ಲಿ ನಿಮ್ಮವ್ವ ಏನು 100 ವರ್ಷ ಬದುಕ್ತಾಳ, ಇನ್ನೊಂದು ವರ್ಷ ಭಾಳ ಅಂದ್ರೆ 2 ವರ್ಷ ಸತ್ತು ಶೆಟದ ಶಾಂಡಿಗಾಗಿ ಸಂಪಿಗೆ ಮರ ಹಾಕ್ಕಾಳ. ಅವಾಗ ಅದು ಏನು ಮಾಡ್ತೀಯ ನೋಡು. ಅವಾಗ ಯಾರ ಜೊತೆಗಿರ್ತೀಯ? ನಿನ್ನ ಬಾಯಿಗೆ ಬಂದಾಗ ಮಾತಾಡಿದ್ರೆ ನೋಡ ನಿನ್ನ ಹೋಲ್ ಬಿಡಪ್ಪ. ಈಗ ಇಲ್ಲ ನೀನು ಒಳ ನಡಿ, ಫಸ್ಟ್ ಒಳ ನಡಿಪ್ಪ ನೀನು. ನಡಿ ಒಳಗೆ ಕರ್ಕೊಂಡು ನಡಿ. ನಿನ್ನ ಗಂಡ ನೀವು 3 ಮಂದಿ ಒಳಗೆ ನಾ ಕಳಿಸ್ತೇನೆ. ಹೋಗು, ಬೆಳಗ್ಗೆ ಮಾತಾಡಕ್ಕೆ ಬರ್ತೈತಿ. ಹೋಗು. ಅದೇ ಉತ್ತರ ಪೌರುಷ ಒಲಿ ಮುಂದನಾಗ ನಿಂದೇನಿದ್ರು ಹೆಣ್ಮಕ್ಳ ಮುಂದೆ ನಿಂದ ಅಲ್ಲ. ನಿನಗೆ ಸ್ವಲ್ಪ ನಿನಗೆ ಅಯ್ಯೋ ದೇವ್ರೆ, ಹೆಣ್ಮಕ್ಳು ರೊಕ್ಕದ ಬದುಕೊಂಡು ನೀನು ನನಗೇನು ಹೇಳ್ತೀನಿ ನೀನು? ಎದಕ್ಕೆ ಕುಡ್ದು ಬಂದಿಲ್ಲಿ ಬಾಯ್ ಮಾಡಕತ್ತಿ? ನಿನ್ನ ಕಾಲು ಬೇಕಾದ್ರೆ ಬೀಳ್ತೀನಿ ಇಲ್ಲಿಂದ. ಮೊದಲು ತೊಲಗ. ನೀ ಇದೇ ರೀತಿ ಇಲ್ಲಿ ಹಿಂಗೆ ನಿಂತು ಬಾಯ್ ಮಾಡಕತ್ರ ನಾ ಪೊಲೀಸರಿಗೆ ಫೋನ್ ಹಚ್ತೇನೆ. ಮತ್ತೆ ಯಾಕಂದ್ರೆ ನನಗೂ ಸಾಕಾಗಿ ಹೋಗೈತಿ, ಮಿತಿ ಮೀರಿ ಬಿಟ್ಟು ನೀನು. ಅದಕ್ಕೆ ನಿನ್ನ ಜೊತೆಗೆ ನಿನ್ನ ಕೂಟ್ಟು ನನಗೆ ಬಾಳಕ್ಕಾಗಲ್ಲ. ನಿನ್ನ ಮಾತು ನಂಗೆ ಕೇಳೋಕ್ಕಾಗಲ್ಲ. ಮತ್ತು ನನ್ನ ಜೊತೆಗೆ ಜೀವನ ಮಾಡ್ಲಾರ್ದ ಇನ್ಯಾರ ಜೊತೆಗೆ ಮಾಡ್ತಿ? ಇಲ್ಲೋಡ ಹೊಕ್ಕಿಯೋ ಇಲ್ಲ ಬರ್ವಾ. ಎದಕ್ಕೆ ಹೆಚ್ಚಿಗೆ ಮ್ಯಾಗ ಕಲ್ಲಾಗಿ ಸಿಡಿಸ್ಕೊಂತಿ? ಒಳಗೋಗಿ ಕದ ಹಾಕೊಳ್ಳೋ ನಾವು ನಿಂತು ಹೊಕ್ಕಂತಾನ. ನಾನಾ ಹೇಸಿಗೆ? ಹೋಗದು ಹೆಂಗೆ ಕೆಲ್ಸಕ್ಕೆ ಹೋಗಿ ನಾನು ನೋಡ್ತೇನೆ. ಕೆಲ್ಸಕ್ಕೆ ಹೋಗಿ ನೀನು. ಏನು ನನಗೂ ಕೆಲಸ ಸಿಕ್ಕೈತೀಗ. 20,000 ರೂಪಾಯಿ ಅಂದರೆ 17,000. 20,000 ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕೊಡ್ತಾರೆ. ರಿಲಯನ್ಸ್ ತೊಳಗೆ ಹೊಂಟೀನಿ ನಾನೇನು. ನೀನಿಲ್ಲ ಅಂದರೆ ತಿನ್ನಕ್ಕೆ ಉಣ್ಣಕ್ಕಿಂತ ಬೀದಿಗೆ ಬೀಳ್ತಾನಂತ ತಿಳ್ಕೊಬೇಡ. ಏನು ಬರ ಸಂತಿ ಎಲ್ಲ ಮನೆಯಂದು ಖಾಲಿ ಮಾಡಿ ಬೇಕಂತಾನೆ ಬಿಟ್ಕೊಟ್ಟು ಹೋಗಿಯಲ್ಲ ನೀನು. ಇದೆಯಲ್ಲ ನನ್ನ ಮುಂದೆ ನಡೆಯಲ್ಲ. ನೋಡ್ತೀರ ತಾಯಿ ಮಗ ರಾಜ ರಾಣಿ ಹೆಂಗಿರ್ತೀವಿ ನಾವು. ನಮ್ಮ ಅವ್ನ ಜೊತೆಗೆ ನಾವು ಆರಾಮಾಗೆ ಇರ್ತೀವಿ. ನಿಂದು ನೋಡ್ಕೊ ಮೊದಲು. ಪಾಪ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಕೈತಿ. ಹೋಗ್ಲಿ ಆಯ್ತು. ಈಗ ನಿನ್ನ ಹತ್ರ ದುಡ್ಡು ಐತಿ ಅಂತೇಳಿ ಏನು ಹಂಗೆ ನಿನಗೆ ಉಪ್ಪು ಮಾಡ್ತಾರೆ. ನೀನು ಮಾಡಿದ್ದೇ ಸರಿ ಅಂತಾರೆ. ನಾಳೆ ನೀನು ಬರೀ ಕೈ ಮಾಡಿ ಕಳಿಸ್ಲಿಲ್ಲ ನನ್ನ ಹೆಸರೇ ಅಲ್ಲ. ಆಗಲಿ, ನಾ ದುಡ್ದು ಏನು ಅವ್ರಿಗೆ ಕೊಡ್ತೀನೋ ನಾನು ಬರೀ ಕೈ ಮಾಡ್ಕೊತೀನಿ. ಅದು ನನಗೆ ಬಿಟ್ಟಿದ್ದು. ನೀವು ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ನಿಮಗಿಲ್ಲ ಅಷ್ಟೇ. ಬಾಯಿ ಮುಚ್ಕೊಂಡಿದ್ರೆ ನಿಮಗೆ ಒಳ್ಳೇದು. ಇಲ್ಲಿಂದ ನಿನ್ನ ಥರ ನಿಂದ ಸತ್ತರ ಸಾಯಿರಿ, ಏನಾರ ಮಾಡ್ಕೊರಿ. ಅಣ್ಣ ನಡಿ ಒಳಗೆ ಹೋಗಿ ಹಾಕೊಳ್ಳೋ. ನಡಿ ಒಳಗೆ ಹಾಕೋರಿ ಒಳಗೆ ಹೋಗಿ ಕದ ಹಾಕ್ಕೊಂತೀರ. ಮನೆ ಹಳೆಯನ್ ಬಾಗಲ್ದಾಗ ನಿಂದ್ರಿಸಿ ಹಾಕೋರಿ. ಏನ ನಿಮಗೆ ಯಾವ ಪರಿಸ್ಥಿತಿ ಬರ್ತೈತಿ ಇಷ್ಟೇ ನೋಡ್ರಿ, ಗೊತ್ತಾಕೈತಿ. ಅಲ್ಲ ನಿಮಗೆ ಕಟ್ಕೊಂಡು ಗಂಡನಿಗಿಂತ ನಿನಗೆ ಬೇರೆದವರೇ ಹೆಚ್ಚಾಗಿರಲ್ಲ. ನಿನಗೆ ಇರಲಿ ಯವ್ವ ತಟ ಚಾ ಕೊಡ್ಬೇ. ಚಾ ಕುಡಿಬೇಕು. ಹೊತ್ತು ಭಾಳ ಆಗೈತಿ. ಅಂದ್ರೆ ಹೊಲಕ್ಕೆ ಹೋಗಿ ಬಂದು ಹೊಟ್ಟೆ ಹಸ್ತಂಗೆ ಆಗ್ಬಿಟ್ಟೈತಿ. ಹಂಗ ನಾಷ್ಟಾಕಿ ಮಾಡಿಬೇ. ಬನ್ನೆಪ್ಪ, ಬಂದೆ. ನೀ ಕುಂದರು ತರ್ತೇನೆ. ಚಾ ತರ್ತೇನೆ. ಅಲ್ಲಿಗೆ ತಡ್ಲ ಚಾ ಕಿಟ್ಟನಿ. ಒಂದು ಈಡ್ ತಡಿ. ಚಾ ಕುದೀತಂದ್ರೆ ಸೋಸ್ಕೊಂಡು ಬರ್ತೇನೆ. ಇದು ನೀರು ಹಾಸಿ ಬಂದೆ ಹೊಲಕ್ಕೆಲ್ಲ. ಆ ಗೊಬ್ಬರ ಒಂದು ತಂದು ಹಾಕ್ಬೇಕಿತ್ತಲ್ಲ. ಯಾಕೆ ಗಿಡ ಬತ್ತಂಗೆ ಆಗ್ಬಿಟ್ಟದ ಒಂಚೂರು. ಈ ಕಡೆ ಇವೆಲ್ಲ ಟಮಾಟಿ ಗಿಡ ಯಾಕೆ ಬಲೂಡಿಗೆ ಬಂದೇ ಇಲ್ಲ. ಬಲೂಡಿಗೆ ಅದಕ್ಕೊಂಚೂರು ಗೊಬ್ಬರ ಒಂದು ಹಾಕಿದ್ರೆ ಕಿತ್ತನ್ನು ನೋಡಿ ನಾನು. ಅವ ಇರ್ಪಕ್ಷಿಗೆ ಒಂದಿಟ್ಟು ಹೇಳು ಔಷಧ ತಂದು ಹೊಡ್ಯಾಕ. ಹೊಡಿತಾನೆ. ಗೌರ್ಮೆಂಟ್ ಔಷಧ ಇದು ಮಾಡ್ತಾನೆ ಏನು ನೋಡು. ಅವನು ಕೇಳು. ಇಲ್ಲ ಬೇವಿನ ಎಣ್ಣೆ ಇದು ಮಾಡ್ತಾನೆ ನೋಡು, ಕುಡಿಸಿ ನೀರಿಗೆ. ಅವ್ರಿಗೆ ಗೊತ್ತಿರ್ತತ್ತೋ ನೀ ಹೇಳೋಟು. ಯಾಕೆ ಏನವು ಎಂಥವ ಕರೆ ಹುಳಪ್ಪ. ಟಮಾಟಿ ಗಿಡಕ್ಕೆ ಏನು ಜೋಡಾಗ್ಬಿಟ್ಟವು. ಏನು ಟಮಾಟಿ ಎಲ್ಲ ಒಂದು ಥರಾನ ಬರಕತ್ತಾವು. ಬಲುಡಿಗೆ ಬರೋವಲ್ಲ ಗೊತ್ತಾಗ ಅದಕ್ಕೆ. ಆಮೇಲೆ ಇದು ಆಕಳು ಗೊಬ್ಬರ ಒಂದು ಬೇಷಾಗಿ ಹಾಕಿದ್ರೆ ಬೇಷಾಕಿತ್ತು ಬಿಡಪ್ಪ. ಗೌರ್ಮೆಂಟ್ ಗೊಬ್ಬರಕ್ಕಿಂತ ನಮ್ಮ ಮನೆಯಂದು ಏನು ನಾವು ಈ ಗೊಬ್ಬರ ತಯಾರು ಮಾಡ್ತೀವಲ್ಲ ಎರೆಹುಳದು, ಅದೇ ಕಸು ಭಾಳ ಅಂತೀನಿ ನಾ ಅಷ್ಟೇ. ನೀವು ಕೇಳೋದಲ್ಲ ನನ್ನ ಮಾತು. ಅಪ್ಪ ಮಗ ನೀವು ನಿಮಗೆ ತಿಳಿದಿದ್ದ ಮಾಡ್ತೀರಿ. ಅಲ್ಲ ನಮ್ಗಲ್ಲ, ನಮ್ಮಪ್ಪ ಎಂತೆಂಥ ಹೊಲ ಎಲ್ಲ ಇದು ಮಾಡೋಣ. ಏನು ದೊಡ್ಡ ಇದೊಂದು 2 ಎಕರೆಗೆ ಇದು ಮಾಡಕ್ಕೆ ನೀವು ಬಡ್ದಾಡ್ತೀರಪ್ಪ ಒಂದು ಹೇಳ್ತಿ. ನೋಡಿ ಏನು ಮಾಡ್ತೀರಿ? ಅದು ಬಿಡಣ, ಯಾವ್ದಾರ ಗೊಬ್ಬರ ಹೊಡೆದ್ರಾತು. ಹೌದು, ಇದು ಚಾ ನೀಟ್ ಅಂದಿಲ್ಲ. ಕೆಲೋದ್ಲ ಇಷ್ಟು ಗಡ ಹೋದ್ಲಾ ಕೆಲ್ಸಕ್ಕೆ? ಇಲ್ಲ, ಜಳಕಕ್ಕೆ ಹೋಗ್ಯಾಳ. ಜಳಕ ಮಾಡಿ ಬಂದು ತಯಾರಾಗಿ ನಾಷ್ಟ ಇಷ್ಟ ಮಾಡಿ ಹೋಗಕ್ಕೆ. ಹೌದಾ? ಮತ್ತವ ನಾಷ್ಟಕ್ಕೆ ಮಾಡಿರ್ಬೇವು ಹೊಟ್ಟೆ ಸತಿ. ನಾಷ್ಟಕ್ಕೆ ಇದು ಅವಲಕ್ಕಿ ಮಾಡಿ ಹಾಕಿ ಹಾಕೊಡು. ಅಲ್ಲ ಎದ್ದು ಏನಾರು ಕೆಲಸ ಮಾಡಿದ್ಲ ನೀನ ಮಾಡಾಕತ್ತೀಯ? ಹೋಲ್ ಬಿಡ್ಲಾ. ಕೆಲಸ ಮಾಡಿದ್ರೆ ಮಾಡಲಿ, ಬಿಟ್ರೆ ಬಿಡಲಿ, ನನಗೇನು ಬೇಜಾರೇನಿಲ್ಲ. ಏನು ತಣ್ಣಗೆ ಇರೋ ನೀನು. ಏನು ಕೇಳಾಕೋಬೇಡ, ಹೇಳಾಕೋಬೇಡ. ಯಾಕಂದ್ರೆ ಸುಮ್ಮನೆ ಒಂಥರ ನನಗೆ ಕಿರಿಕಿರಿ ಅನ್ನಿಸ್ತಾವಪ್ಪ. ಅದಕ್ಕೆ
ಬೇಡ. ಆಮೇಲೆ ಮನೆ ಬಿಟ್ಟು ಹೋಗೋದು ಮಾಡೋದು ಮತ್ತು ಅದಿಲ್ದಂಗೆ ನೀ ಒಬ್ಬನ ಒಂಥರ ಆಕೆ ಒಂದು ದಿಕ್ಕು ಇವು ಯಾವ ರಾಡಿನೇ ಬೇಡ. ಅದಕ್ಕೆ ಬೇಡ, ಆರಾಮಾಗಿದ್ದು ಬಿಡ್ರಪ್ಪ. ಯಾಕತ್ತಾಗ ಸುಮ್ಮನೆ ಹೌದಿಲ್ಲ, ನನ್ನ ಜೀವ ಇರತ್ತನ ನನ್ನ ಕೈಲಿ ಎಟ್ಟು ಆಕೈತೆ ಅಟ್ಟು ನಾನು ಕೆಲಸ ಮಾಡ್ತೀನಿ. ಏನು ನೀನು ಆಕಿನ ಏನು ಕೇಳೋಕೋಬೇಡ. ನೋಡ ನನ್ನ ಕೈಲಿ ಆಗೋದೇ ಇಲ್ಲ ಅಂದ ಕಾಲಕ್ಕೆ ನೋಡೋಣ. ಆದರೆ ಈಗ ಮಾತ್ರ ನೀ ಏನು ಹೇಳೋಕೋಬೇಡ, ಕೇಳೋಕೋಬೇಡ ಅಷ್ಟೇ. ನಾನು ಹೇಳಿದ್ದಷ್ಟು ಸಾಕು ಅನ್ನೋದಾದ್ರೆ ನೀ ಏನು ಕೇಳೋಕೋಬೇಡಕ್ಕಿನ್ನ. ಏನು ಹೇಳ್ಬೇಕಾತಂತೆ ನಾನು, ತಪ್ಪು ಮೊದಲು ನಂದೇ ಐತಿ. ನಾನು ಯಾಕಾದ್ರೆ ಮದುವೆ ಮಾಡ್ಕೊಂಡೆ ಏನಾಗ್ತದೆ. ಇಲ್ಲ ಅಕ್ಕನ ಮಗಳು ಅಂತ ವ್ಯಾಮೋಹಕ್ಕೆ ಬೀಳಲಾರ್ದೆ ಬೇರೆ ಯಾರನ್ನಾರ ಮಾಡ್ಕೊಂಡಿದ್ರು ಅಕ್ಕಿತ್ತು. ಈಗೇನು ಮಾಡೋದು, ಕೆಲಸ ಮಾಡಂದ್ರೆ ಜಗಳ ಮಾಡ್ತಾಳೆ, ಮಾಡಲ್ಲ ಅಂತಾಳೆ. ಹೋಲ್ಬಿಡ. ತೋರ್ಲಾ ಉಪ್ಪಿಟ್ಟು ಇದು ಅವ್ರಿಕಾಳಲ್ಲ, ಈಗ ಅವ್ರಿಕಾಳು ಹಾಕಿ ಮಾಡಿ ನೋಡು, ಭಾರಿ ರುಚಿಯಾಗಿತ್ತು ನೋಡು, ಮಸ್ತಾಗೈತೆ ಉಪ್ಪಿಟ್ಟು. ಹಾಂ ಆಯ್ತು, ತಿಂತೇನೆ ತಗೋ, ಮತ್ತೇನು ಮಾಡೋದು, ತಿನ್ನಬೇಕಲ್ಲ ಬೇವ. ಆಕಿಗೆ ಏನು ಡಬ್ಬಿ ತಕಟ್ಕೋತಾಳಂತೋ ಏನು ಅದನ್ನೂ ನೀನೇ ಮಾಡ್ಬೇಕಂತು. ಅದೇನೋ ಮಧ್ಯಾಹ್ನ ಅಲ್ಲೇ ಉಣ್ತೀನಿ ಅನ್ನತ್ತಿದ್ಲಪ್ಪ, ಅಷ್ಟೇ ಗೊತ್ತು ನನಗೆ. ಇವತ್ತಾತು ದಿನಾನು ಅದನ್ನು ನೀವು ಗಂಡ ಐತಿ ಮಾತಾಡ್ಕೊರಪ್ಪ. ನಾನು ಕೇಳಿದ್ರೆ ನಾ ಏನು ಹೇಳಿ, ಇವತ್ತು ಕಟ್ಟಬೇಡ್ರಿ ನಾ ಉಣ್ತೇನೆ ಅಲ್ಲೇ ಅಂದ್ಲು ಅಷ್ಟೇ. ಹಾಂ, ಈಗ ನನಗೇನು ದಿನಾನು ಏನು ಮಾಡ್ತೀವಿ ಇವತ್ತು ಏನು ಮಾಡ್ತೀವಿ ಅಂತ ಎಲ್ಲಿ ಕೇಳಕ್ಕೆ ಹೋಗಿಲ್ಲ ನಾನು, ಅಷ್ಟೇ ಮುಗೀತು. ತಗೋ ನಾ ಬಾಂಡೆ ತಿಕ್ಬೇಕು, ಇನ್ನೂ ಕೆಲಸ ಭಾಳವ. ಒಂದು ಯಾವ್ಯಾರ ಕೆಲಸ ಸಿಕ್ಕರು ನೋಡಪ್ಪ ಒಟ್ಟು. ಈಕಿಗೆ ಏನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಜಗಳ ಮಾಡ್ಕೊಂಡು ನಿಂದಿರ್ತಾಳೆ. ಬೇಡ, ಸುಮ್ಮನೆ ಹೊರಗೆ ನೋಡಿಬಿಡು ಯಾರ ಕೆಲಸ ಸಿಗ್ತಾಳನ್ನ. ಹಾಂ ನೋಡಿ ಹೇಳೋದ ಮಾಡ್ತೀನಿ, ನೀ ಅಂದಿದ್ದಕ್ಕೆ ಲಕ್ಷ ಆಯ್ತು. ನಮ್ಮ ದೋಸ್ತ ಅವು ಯಂಕದನಲ್ಲ ಯಂಕ, ಅವ್ನಿಗೆ ಹೇಳಿಟ್ಟಿದ್ದೆ ಅವ್ರ ಮನೆಯಿಂತಿಲ್ಲ ಬ್ರದರ್ ಅಂತ, ಅವ್ರನ್ನ ಕಳಿಸ್ತೀನಿ ಅಂದಾನ. ಆಕಿ ಒಂದು 4-5 ಮನೆ ಮಾಡ್ತಾಳಂತ ಈಗ ಅಲ್ಲೇ. ನಮ್ಮ ಮನೆದೊಂದು ಸೇರಿ ಎಷ್ಟು ಹೇಳ್ತಾಳೆ ಏನೋ ನೋಡಂತಡಿ ಅಂತೇಳಿ ನಾಳೆ ಬರೋಕೆ ಹೇಳಪ್ಪ, ನಮ್ಮ ಅವ್ರ ಕಡೆ ಮಾತಾಡ್ಕೊಲಿ ಅಂತ ಹೇಳೀನಿ. ನೋಡು ಪಗಾರ ಎಷ್ಟು ನೋಡು, ಮಾತಾಡು, ಕೆಲಸ ಏನೇನು ನೋಡಿ ನೀನು ಹೇಳಕ್ಕಿಗೆ ಏನೋ ಎಷ್ಟೊತ್ತಿಗೆ ಬರ್ಬೇಕಂತ ಹೇಳು, ಬಡ ಬಡ ಮುಗಿಸ್ಕೊಡಕ್ಕೆ ಬರ್ತೈತ. ಕಾಯಂ ಬರಾಕತ್ಲ ಅಂದ್ರೆ ಚಿಂತೆ ಬಿಡ್ತೈತಾಗ. ಚಲೋ ಆತು ಬರಲ್ಲ ಹಂಗಾರೆ, ಬೇಷತ್ತಪ್ಪ ಯಪ್ಪ, ನನಗಂತೂ ಸಾಕಾಗಿತ್ತು ನೋಡು. ಅಮ್ಮ ಅಮ್ಮ ಚಹಾ ಕೊಡ್ಬಂದೀಟ, ಚಹಾ ಕುಡಿತೇನೆ. ಚಾನ ಇದು ಮಾಡಿಟ್ಟೆ ನೋಡಿ, ಸೋಸ್ಕೊಂಬಿಡ. ಮಾಡ್ಕೊತೀನಿ. ಯಾಕ ಹೋದ್ಲಲ್ಲ ಒಳಗೆ, ಸುಮ್ಮನೆ ಇರಲ್ಲ, ಹೋಲತ್ತಾಗ ಏನು ಭಯಕ್ಕೆ ಹೋಗ್ಬೇಡ. ಏನು ಅಕ್ಕಿ ಏನರ ಬೇದ್ರ ಮನೆ ಬಿಟ್ಟು ಹೋಗ್ತಾನೆ, ಅದು ಮಾಡ್ತಾನೆ ಇದು ಮಾಡ್ತೀನಿ ಅಂತಾಳೆ. ಸುಮ್ಮನೆ ನಿಮ್ಮ ಅಪ್ಪಗೂ ಕಿರಿಕಿರಿ ಅನಿಸ್ತತ್ತಾಗ ಹೋಲಿ, ಏನು ಹೊರಗಿಂದ ಅಲ್ಲಲ್ಲಪ್ಪ ಮನೆಯಿಂದ. ಅಲ್ಲೇ ಸುಮ್ಮನೆ ನನ್ನ ಮಗಳಿಗೆ ಬೇಜಾರಾಕೈತೆ, ಮಗಳು ಹಿಂಗೆ ಮಾಡ್ತಾಳಲ್ಲ ಅಂತೇಳಿ ಹೋಲತ್ತ, ಬೈಯಾಕದು ಹೋಗ್ಬೇಡ. ಏನು ಹಾಕಿ ತಿಳಿದಿದ್ದು ಹಾಕಿದಷ್ಟು ಹಾಕಿ ಕೆಲಸ ಮಾಡ್ಕೊಲತ್ತ, ಉಳಿದಿದ್ದು ನಾ ಮಾಡ್ಕೊತೇನೆ, ಮತ್ತೇನು ಮಾಡೋದು, ಹೌದಿಲ್ಲ. ಸುಮ್ಮನೆ ಅಂದು ಆಡಿ ಉಪಯೋಗ ಇಲ್ಲ, ಅವಕ್ಕೆ ತಿಳ್ಕೊಳ್ಳೋ ಶಕ್ತಿನೇ ಇಲ್ಲ ಅಂದಮೇಲೆ ಬೈದೇನು ಉಪಯೋಗ ಇಲ್ಲ. ನಾಳೆ ಹೆಂಗಿದ್ರು ಕೆಲಸದವ್ರು ಬರ್ತಾರಂದೆಲ್ಲ ಬಿಟ್ಬಿಡು ಹೋಲತ್ತ. ಆಕೆ ಬರೋ ಪಗಾರದಾಗ ಆ ಕೆಲಸಕ್ಕೆ ಕೊಟ್ಬಿಟ್ರೆ ಚಿಂತೆ ಬಿಟ್ಬಿಡ್ತದತ್ತ. ಕುಡಿ ಇದು ನಾಷ್ಟ ಮಾಡೆ, ನಾನು ತೊಗೊಂಬರ್ತೀನಿ ಚಾ.